ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ ಇಂದ ಉಷ್ಣಾಂಶ ವಿಪರ್ಯಯಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಉಷ್ಣಾಂಶ ವಿಪರ್ಯಯಕ್ಕೆ ಕಾರಣಗಳೇನು? ಉಷ್ಣಾಂಶ ಅಂತಂದ್ರೆ ಏನು? ಭೂಮಿಯು ಸೂರ್ಯನಿಂದ ಪಡೆಯುವ ಶಾಕ್ ಅಲ್ವಾ? ಸೊ ಇವಾಗ ಆ ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ. ಇದನ್ನ ಉಷ್ಣ ವಿಪರ್ಯಯ ಎಂದು ಕರೆಯುತ್ತಾರೆ. ಓಕೆ, ಇದು ಪರ್ವತದ ಕಣಿವೆ ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು. ಓಕೆನಾ ಮಕ್ಕಳೇ? ಸೊ ಉಷ್ಣಾಂಶ ವಿಪರ್ಯಯ ಅಂದ್ರೇನು? ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ. ಇದನ್ನೇ ವಿಪರ್ಯಯ ಅಂತ ಕರೀತಾರೆ. ಪರ್ವತ ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು. ಇದಕ್ಕೆ ಕಾರಣ ದೀರ್ಘಾವಧಿಯ ರಾತ್ರಿ, ಮೋಡರಹಿತವಾದಂತಹ ಶುಭ್ರ ಆಕಾಶ, ಮಾರುತ ರಹಿತ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗ ಇತ್ಯಾದಿ. ಓಕೆನಾ? ಸೊ ಇದು ಉಷ್ಣಾಂಶ ವಿಪರ್ಯಯ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.